ಕಿತ್ತೂರು ರಾಣಿ ಚೆನ್ನಮ್ಮಂದಿಲ್ಲ, ಬೆಳವಾಡಿ ಮಲ್ಲಮ್ಮಂದಿಲ್ಲ, ಬಸವಣ್ಣವ್ರದಿಲ್ಲ, ಒಂದಿಲ್ಲ. ಇಲ್ಲಿ ಶಿವಾಜಿ ಪ್ರತಿಮೆ ಜೊತೆಗೆ ಇತ್ತೀಚೆಗೆ ಒಂದು ಇದು ಶುರುವಾಗಿದೆ, ಶಿವಾಜಿ ಸಿನಿಮಾ. ಶಿವಾಜಿ ಹೆಸರಿನಲ್ಲಿ ಸಿನಿಮಾ. ಅದ್ಯಾರೋ ಒಬ್ಬರು ಕಾಂತಾರ ಚಿತ್ರ ಪಾತ್ರ ಮಾಡಿದಂಥ ವ್ಯಕ್ತಿ ಶಿವಾಜಿ ಪಾತ್ರವನ್ನು ಮಾಡಿ ನಮ್ಮ ಜನಕ್ಕೆ ಕೆಟ್ಟ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ. ನಾನು ಹೇಳ್ತೀನಿ, ಮಹಾರಾಷ್ಟ್ರ ಸರ್ಕಾರಕ್ಕೆ ಬಾಲಾ ಠಾಕ್ರೆ ಮಗನಾಗಲಿ, ಠಾಕ್ರೆ ಚಲಿತ್ ಸಿಂಧಿ ಆಗಲಿ, ನೀವು ನಿಮ್ಮ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಇಬ್ಬರು ಈ ನಾಡಿನ ಮಹಾಮಹಿಮರ ಪ್ರತಿಮೆಯನ್ನು ಹಾಕಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಿರುವಳ್ಳೂರು ಪ್ರತಿಮೆ ಹಾಕಿದ್ರು. ಬಹಳ ನೋವು, ಕೇಳೋರೇ ಇಲ್ಲ. ಕನ್ನಡದ ಗಾಂಭೀರ್ಯ ಇಲ್ಲ, ಅಭಿಮಾನ ಇಲ್ಲ. ನಾವು ಹೋರಾಟ ಮಾಡೋದಕ್ಕೆ ಇಳಿದಾಗ ನಮ್ಮ ಬಗ್ಗೆ ಮಾತಾಡ್ತಕ್ಕಂಥವರೇ ಭಾಳ. ಈಗ ನೋಡಿ, ನಾವು ಇವತ್ತೊಂದು ಚಳವಳಿ ಕರೆ ಕೊಡ್ತೀವಿ, ಇದ್ರ ಬಗ್ಗೆ ಪರ ವಿರುದ್ಧ ಮಾತಾಡ್ತಕ್ಕಂಥವರು ನಾಳೆಯಿಂದ ಶುರುವಾಗ್ಬಿಡ್ತಾರೆ, ನಾಳೆಯಿಂದ ತಕ್ಷಣ ಶುರುವಾಗ್ಬಿಡ್ತಾರೆ. ನಾವು ಅದಕ್ಕೆ ಎಷ್ಟು ಎಚ್ಚರದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಕೂಡಿಸ್ಕೊಂಡು ನಾವು ಇದನ್ನು ಭದ್ರವಾಗಿ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಗಂಭೀರವಾಗಿ ಚಿಂತನೆ ಮಾಡಿದೆ. ನಮ್ಮಲ್ಲಿ ಇಡೀ ರಾಜ್ಯಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಗಡಿನಾಡು ಅಭಿವೃದ್ಧಿ ಆಗಿಲ್ಲ, ಬೆಳಗಾವಿ ಸಂಪೂರ್ಣ ಮರಾಠಿಗರ ಕೈಲಿದೆ, ಸಂಪೂರ್ಣ. ಹೆಬ್ಬಾಳ್ಕರ್ ಆಗಲಿ, ಅವ್ರು ಯಾರೋ ಸಾಹುಕಾರರು ಅಂತಿದ್ದಾರೆ, ಅವರಾಗಲಿ ಎಲ್ಲರೂ ಮರಾಠಿ ಪರ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ಸಾರಿ ಹೇಳ್ತಾರೆ, ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಹೋದರೆ ನಾನು ಮೊದಲು ಇಲ್ಲಿಂದ ಮನೆ ಖಾಲಿ ಮಾಡಿ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳಿದ್ರು. ನಾವೇನು ಹೇಳ್ದೋ, ಅಲ್ಲಿವರೆಗೆ ಕಾಯಬೇಡಿ, ಈಗಲೇ ನೀವು ಗಂಟು ಮೊಟ್ಟೆ ಎತ್ಕೊ ಹೊಟ್ಬಿಡಿ ಅಂತ ಹೇಳಿದೆ. ನಾನು ಈಗಲೇ ಇರೋ ಕೂಡ್ದು ಅಂತ. ಇದನ್ನ ನಾವೆಲ್ಲ ಹೋಗಿದ್ವು ಅಂತ ಕಾಣುತ್ತೆ. ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷ ಇದು ಇವರು ನಮ್ಮ ಡಿ ಕೆ ಶಿವಕುಮಾರ್ ಇದ್ದ, ಆಮೇಲೆ ಬಂದ. ಅಲ್ಲಿದ್ದವರು ಅಲ್ಲಿ ನಮ್ಮ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಇದ್ದು, ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದೀನಿ, ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ಯಾಯ ಮಾಡಿದ್ದಾರೆ, ಸರಿ ಇಲ್ಲ ಅಂತ. ಸರ್ರಂತ ಬಂದರು ಡಿ ಕೆ. ಬಂದು ಡಿ ಕೆ ಕೂತ್ಕೊಳ್ಳಪ್ಪ, ನಾ ಮಾತಾಡ್ತೀನಿ ಅಂತಂತೆ. ಆ ಕಾಲದಲ್ಲಿ ಸುಮಾರು ಒಂದು 2 ವರ್ಷ ಆಯ್ತಾ, 3 ವರ್ಷ ಆಗೋಯ್ತು ಇದು. ಈಗ ಏನಾಗಿದೆ, ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವ್ರು ಯಾರು ಕನ್ನಡಿಗರ ಪರ ಇಲ್ಲ, ಇವರೆಲ್ಲ ಮರಾಠಿಗಳ ಪರ. ನಾನು ಹೇಳ್ತೀನಿ, ಇವ್ರು ಭದ್ರವಾಗಿ ಹೇಳಿ, ಮರಾಠಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಿದ್ದೀವಿ ಅಂತ ಹೇಳಿ. ಇವರು ಧೈರ್ಯ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ, ಗೌರವ ಹೇಳಿ. ಇವರು ಒಬ್ರು ಹೇಳಲ್ಲ. ಜಗದೀಶ್ ಶೆಟ್ಟರು ಹೇಳಲ್ಲ. ನಾಟಕ ಅಲ್ಲಿ MP ಆಗಿದೆ, ಹೇಳ್ಸಿ ಅವ್ರ ಕೈಲಿ. ಹೇಳಲ್ಲ. ಯಡಿಯೂರಪ್ಪ ಹೇಳ್ಸಿ, ಯಡಿಯೂರಪ್ಪ ಮಗ ಹೇಳ್ಸಿ, ಪ್ರಹ್ಲಾದ್ ಜೋಶಿ ಹೇಳ್ಸಿ, ಹೇಳಲ್ಲ. ಇವರೆಲ್ಲ ಒಂದು ರೀತಿ ಮಾಡ್ರನ್ ಕದೀಮ್ರು, ಒಂದು ಬಹಳ ತಳುಕು ಬಳುಕು ವಸ್ತರ ಕದೀಮ್ರುಗಳು ಇವರು.